Hi, hello, namaste, welcome to our YouTube channel. Kannadigaru in Vietnam. ನಾವಿವತ್ತು ಎಲ್ಲಿ ಬಂದಿವಿ ಅಂತಂದ್ರೆ Vungtau ಅನ್ನೋ ಪ್ಲೇಸಿಗೆ ಬಂದೇವ್ ನಾವು. ಧಾರವಾಡದಿಂದ ಈಗ ಗೋವಾ ಎಷ್ಟು ಕಿಲೋಮೀಟರ್ ಆಕೈತಲ್ಲ ಸೇಮ್ ಅಷ್ಟೇ ಹೋಚಿಮಿನ್ ಸಿಟಿ ಇಲ್ಲಿ ಹೋಗ್ತಾ ಅಷ್ಟೇ ಕಿಲೋಮೀಟರ್ ಆಕೈತಿ. ಅದು ನಾವು ನಮ್ ಐರಾವತ ಜೊತೆ ಬಂದೇವಿ. ಅತಿರಥ ಮಹಾರಥ ಸಾರಥಿ ಬರ್ಬೇಕಾದ್ರೆ ಒಂದು ಸುಸ್ತಾತು, ಸ್ವಲ್ಪ ರೂಮಿಗೆ ಬಿದ್ದು ಸ್ವಲ್ಪ ಫ್ರೆಶ್ ಆಗಿ ಹೊರ ಬಂದೇವಿ. ನಾವ್ ನಿಮ್ಗೆ ತೋರಿಸ್ತೇವಿ ಇಲ್ಲಿ ಎಷ್ಟು ಜನ ಬಂದಾರ, ಆಮೇಲೆ ಇಲ್ಲಿ ಸನ್ಸೆಟ್ ಆಗೋನ್ ತೋರಿಸ್ತೇವಿ. ಫೈನಲಿ ನಮ್ ಲಾಗ್ ತೋರ್ಸಾತೇವಿ. ಸನ್ಸೆಟ್ ಆಗತೈತಿ, ಸೊ ಫಸ್ಟ್ ಅದನ್ನ ನೋಡ್ಕೊಂಡ್ ಬರ್ರಿ. ಆಹಾ ನೋಡ್ರಿ ಈಗ ಸನ್ಸೆಟ್ ಆಗತೈತಿ, ನೋಡಿ ಎಷ್ಟು ಖುಷಿ ಬರತೈತಿ ಅಂತ ನನಗ. ಯಾಕಂತಂದ್ರೆ ಫೈನಲಿ ನಮ್ ವ್ಲಾಗ್ ಒಳಗ ನಿಮಗ್ ಸನ್ಸೆಟ್ ತೋರ್ಸಾತೇವಿ. ಅದು ಬೀಚ್ ಸೈಡ್. ಜಿಗಿದು ಬಿಡ್ಬೇಕು ಅನ್ಸುತ್ತೆ, ಆದ್ರೆ ಏನ್ ಮಾಡ್ತೀರಿ ಅಷ್ಟೇ ನಂಗೆ ಸ್ವಿಮ್ಮಿಂಗ್ ಬರಂಗಿಲ್ಲ. ಸೊ ಇಲ್ಲ ಆತ ಸನ್ಸೆಟ್ ನೋಡ್ರಿ. ಇಲ್ಲಿ ನಾವ್ ಆಗಲೇ ಈ ರೋಡಿಂದ ಬರ್ಬೇಕಾರ ಇಲ್ಲಿ ಜನನೇ ಇರ್ಲಿಲ್ಲ. ಈಗ ನೋಡ್ರಿ ಈಗ ಬುಚ್ಚು 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 ಅನ್ನತ್ತಿಲ್ಲ, ಸ್ವಲ್ಪ ಅನ್ನತ್ತಾರ. ಇವಾಗ ಬರ್ರಿ ಈಗ ಏನೇನ್ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲ ಮಾಡ್ತೀನಿ, ನೀವು ನೋಡಿ ಮನರಂಜಿಸ್ಕೊಳ್ರಿ, ನಾವ್ ಮನರಂಜಿಸ್ತೇವಿ, ಹೌದಿಲ್ಲ? ಲೆಟ್ಸ್ ಗೋ. ಈಗ ನೋಡ್ರಿ ಈ ಗುಡ್ಡ ಐತಿ, ಹೊಳಸಿಗ ನನ್ ಕಡೆ ಈ ಗುಡ್ಡದ ಕಡೆಗೆ ಬೀಚ್ ಐತಿ. ಎಂತ ಸೃಷ್ಟಿ ನೋಡ್ರಿ, ಹಂಗ ಇರ್ತೈತಿ ಎಲ್ಲ ಕಡೆ ಹಂಗ. ಓಕೆ, ಇಲ್ಲಿ ಸುತ್ತಮುತ್ತ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಐತಿ. ಇದು ಗುಡ್ಡ ಆತ, ಅಲ್ಲಿ ನೋಡ್ರಿ ಸ್ಟ್ಯಾಚು ಹೆಂಗ್ ಕಾಣತೈತಿ. ಮತ್ತ ಇಲ್ಲಿ ಅಕ್ಕ ಪಕ್ಕ ಕೆಫೆ ಎಲ್ಲ ಸಿಕ್ಕಾಪಟ್ಟೆ ಚಂದ ಅದಾವ, ತೋರಿಸ್ತೇವ್ ನಿಮಗ್. ನಾವಿಲ್ಲಿ ಜಿಪ್ ಲೈನ್ ಗೆ ಕೆಳಕ್ ಬಂದ್ವಿ. ಅಲ್ಲಿ ಮ್ಯಾಗ ಏನ್ ಐತಿ, ಎಷ್ಟು ಟಿಕೆಟ್ ಏನಂತಂದ, ಅಲ್ಲಿ ಮೇಲೆ ಏನೋ ಗೇಮ್ಸ್ ಐತಂತ. ನನಗೊಂದು ಇದನ್ನ ಕೊಟ್ರ ಪ್ಯಾಂಪ್ಲೆಟ್, ಇಲ್ಲ ಐತ್ ನೋಡ್ರಿಪ್ಪ ಅಂತಂದ್. ಅದೆಲ್ಲ ನೋಡಿದ್ರೆ ವಿಯೆಟ್ನಾಮೀಸ್ ಒಳಗ ಐತದ, ಇಲ್ಲ ಇಂಗ್ಲಿಷ್ ನಾಗ ಹೋಯ್ತದ. ಈ ಅಲ್ಲೆಲ್ಲ ಗೇಮ್ಸ್ ಅಂತ, ಅದು ಸ್ವಿಮ್ಮಿಂಗ್ ಪೂಲು, ವಿಡಿಯೋ ಗೇಮು, ಮತ್ತ ಝೂ ಗೀವ್ ಎಲ್ಲ ಐತಂತ. ಬೆಳಗ್ಗೆ ಇದನ್ನ 8 ಗಂಟೆ ಸ್ಟಾರ್ಟ್ ಆಕೈತಂತ, ರಾತ್ರಿ 6 ಗಂಟೆಗೆಲ್ಲ ಮುಗಿತೈತಂತ. ಈಗ ಆಲ್ರೆಡಿ ನಾವು 6 ಗಂಟೆಗೆ ಇಲ್ಲಿ ಬಂದೇವಿ. ಸೊ ಎಲ್ಲ ಮುಗಿರ್ತೈತಿ, ಅಲ್ಲಿ ಹೋಗು ಏನು ಉಪಯೋಗ ಇಲ್ಲ ಅಂತಂದ ಜಸ್ಟ್ ಇದು ನೋಡಿ ಆನಂದ ಪಡಾತೀವಿ. ಎಷ್ಟು ಚಂದ ಹೊಂಟೈತಿ ಬರಾತೈತಲ್ಲ ಅಂತಂದ. ಇದು 9 ಗಂಟೆ ತನಕನು ಬಿಡ್ತಾರಂತ, ಆದ್ರ 6 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಗೇಮ್ಸ್ ಎಲ್ಲ ಏನಿರ್ತೈತಲ್ಲ ಅದೆಲ್ಲಾನು ಕ್ಲೋಸ್ ಆಗಿರ್ತೈತಂತ. ಸೊ ಹೋಗಿನೂ ನಾವ ಉಪಯೋಗ ಇಲ್ಲ. ಮತ್ತೆ ಟಿಕೆಟ್ ಬೆಳಗ್ಗೆ ಬಂದೇನೋ ಒಬ್ರಿಗೆ 500 VND ಅಂತ. ಅದೇ ಇಷ್ಟೊತ್ನಾಗ ಹೋದ್ರೆ ಏನು ಇರಲ್ಲಲ್ಲ, ಸೊ ಅದಕ್ಕೆ 200 VND ಅಂತ. ಬಟ್ ಈಗ ಹೋಗಿ ಏನು ಉಪಯೋಗ ಇಲ್ಲ ಅಂತ ಹೇಳಿ ನಾವ್ ಅಲ್ಲಿ ಹೊಂಟಿಲ್ಲ. ಈಗ ನಾವ್ ಇಲ್ಲೇ ಟಿಕೆಟ್ ತಗೊಳ್ಳೋದು, ಇದ ಕೌಂಟರ್ ಆಕೆ ತಗೊಳ್ತಾರ ನೋಡ್ರಿ. ಇಲ್ಲಿ ಕೈ ಮಾಡ್ತಾರ ಮ್ಯಾಲ ಹೋಗ್ಬೇಕಂತಂದ. ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ರಿ, ಏನಂತಂದ್ರ 1 ಮೀಟರ್ ಕೆಳಗೆ ಯಾರು ಸಣ್ಣ ಹುಡುಗರು ಇರ್ತಾರೋ ಇನ್ನೂ ಫ್ರೀ ಅಂತ. ಹೈಟ್ ಕಮ್ಮಿ ಇದ್ದಾರೆಲ್ಲ, ಹೈಟ್ ಕಮ್ಮಿ ಇದ್ದವರಲ್ಲ, 1 ಮೀಟರ್ ಕಿಂತ ಕಮ್ಮಿ ಇದ್ದವ್ರಿ ಎಲ್ಲ ಬರ್ಬೇಕಿಲ್ಲ. ನಾವೆಲ್ಲಿ ಸ್ಟೇ ಆಗಿವಿ ಅದನ್ನ ನಾವ ಈಗ ನಿಮಗ್ ತೋರಿಸ್ತೇವಿ. ಅದ್ರ ಹೆಸರು ಏನಪ್ಪಾ ಅಂದ್ರೆ ಸಿ ಮೌಂಟೇನ್ ಬಂಗ್ಲೋ, ಸಿ ಮೌಂಟೇನ್ ಹೌಸ್, ಯಾವ್ದೋ ಒಂದ್ 2 ಅದಾವ ಹೆಸರ. ಅದ್ರದ ಎಂಟ್ರೆನ್ಸ್ ಇಲ್ಲ ಐತ್ ನೋಡ್ರಿ, ತೋರಿಸ್ತೇವಿ. ಸೊ ಇದ ಸಿ ಮೌಂಟೇನ್ ಬಂಗ್ಲೋ ಅಂತಂದ 3 ಸ್ಟಾರ್. ಆ ಸಿ ಅನ್ನೋದು ಹೋಗಿ ಬಿಟ್ಟೈತಿ, ಎಂ ಅನ್ನೋದು ಹೋಗಿ ಬಿಟ್ಟೈತಿ, ಬರೇ ಮೌಂಟೇನ್ ಬಂಗ್ಲೋ ಅಂತ ಐತಿ. ಇದಲ್ಲ ಹಾಳು ಬಿದ್ದಿದ್ ನೋಡಿ ಏನಪ್ಪಾ ಇಂತಲ್ಲೇ ಬಂದಿದ್ದಾರ ಅಂತ ಅನ್ಕೊಳಕ್ ಹೋಗ್ಬಿಟ್ರಿ. ನಾವು ಹಂಗ ಅನ್ಕೊಂಡ್ವಿ. ಸ್ವಲ್ಪ ಒಳ ಹೋದ್ವಿ, ಇಲ್ಲಿಂದ ಈ ರೋಡ್ ಐತಲ್ಲ, ಇಲ್ಲಿ ಈ ರೋಡಿಂದ ಸ್ವಲ್ಪ ಒಳ ಹೋದ್ವಿ. ಸರಿ ಇಲ್ಲಿ ರೋಡ್ ತೋರ್ಸಾತೀನಿ, ಆ ರೋಡ್ ಒಳ ಹೋದ್ವಿ. ಸ್ವಲ್ಪ ಅಲ್ಲೇ ನಾವ್ ಸ್ಟೇ ಆಗೋದು, ನಿಮ್ಗೆ ತೋರಿಸ್ತೀನಿ. ಭಾರಿ ಐತಿ ರೋಡಿಗೆ ಅಷ್ಟ ಹಿಂಗ ಹೆಸರು ಐತಿ, ಆದ್ರೆ ಎಂಟ್ರೆನ್ಸ್ ಒಳಗ ಐತಿ. ಅದಕ್ಕೆ ಅಲ್ಲಿ ತೋರಿಸ್ತೇವೆ. ಬಾ ನೋಡಿ ಹೋಗೋಣ. ಇದ ಎಂಟ್ರೆನ್ಸ್. ಅಲ್ಲಿಂದ ಬರ್ಬೇಕು, ವಿಜೇತ ಕರ್ಕೊಂಬನ್ಲ, ಇಲ್ಲಿಂದ ನನಗ್ ಕೊಟ್ಲಿ, ನೀನ ಮಾಡೋಂತಿ ಬಾ, ಯಾಕಂದ್ ಚಂದ ಕಾಣತಿ ಅಂತಂದ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅದಕ್ಕ ಬಾ ವಿಜೇತ. ಇಲ್ಲಿ ನೋಡ್ರಿ ಕಾಣತಿತ್ಲ, ಸಿ ಮೌಂಟೇನ್ ಹೌಸ್ ಅಂತ ಹೇಳಿ. ನೀವ್ ಇಲ್ಲಿ ಬಂದ್ ಚೆಕ್ ಇನ್ ಆಗ್ಬೇಕಿಲ್ಲ, ಬಾ ಅಲ್ಲಿ ಏನೇನೈತ ನೋಡೋಣ. ಇದು ಜಸ್ಟ್ ರಿಸೆಪ್ಷನ್. ನೀವ್ ಇಲ್ಲಿ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಂದ್ರೆ ಇಲ್ಲಿ ಕೇಳ್ಬೋದು. ವಾಟ್ ಇಸ್ ಯುವರ್ ನೇಮ್? ಬೇಸಿಕ್ಲಿ ಫ್ರಮ್ Vungtau or any another city? My name is Min. It's one business. It's me. Okay. You're from Vungtau? Yes. From Okay. Vùng. How long open this business? 5 months.
5 months. Yes. Very good, very good. The one room, what is the price and how many people they can stay there? One room, normal day, 650,000. 650,000 for Yes. like normal week. Weekend, 950,000. 950. Fine, fine. Okay, Yes. okay. So like one room, how many people they can stay? One room minimum, one people, and max 5 people. I really love your presence. It's very good. Yeah. Yes. Thank you. So I will tell my subscribers to come and visit this place. Yes. Okay. Thank Yes. you. Thank you. Thank you. ಇವಾಗ ನೀವು ಅಕಸ್ಮಾತ್ ಕಾರ್ ಗೀರ್ ತಂದ್ರು ಇಲ್ಲಿ ಜಾಗ ಐತಿ, ಇಷ್ಟ ಜಾಗ ಕೊಟ್ಟಾರ. ಇವ ಬಂದು ರೂಮ್ಸ್. ಏನ್ ಅದಾವ ಗೊತ್ತಾ ರೂಮ್? ಈಗ ನಾವ ಇದ್ರ ಕ್ಯಾಂಪಿಂಗ್ ಮಾಡಿದ್ರ ಟ್ಯೂಬ್ ರೂಮ್ ಹಂಗ ಅದಾವ, ಅದು ಸ್ವಲ್ಪ ದೊಡ್ಡ ಅದಾವ ಇವು. ಒಳ ಏನ್ ಅನ್ನಾವತ್ತದ ಗೊತ್ತಾ? ಟಿವಿ ಐತಿ, ಯೂಟ್ಯೂಬ್, ನೆಟ್ಫ್ಲಿಕ್ಸ್ ಎಲ್ಲಾ ಬರ್ತೈತಿ. ಬರ್ರಿ ಇವತ್ತು ನೋಡೋಣ ಅಂತ ಎಲ್ಲ. ಯಾಕೆ ಎಕ್ಸೈಟ್ಮೆಂಟ್ ಆಗದೇನಂತಂದ್ರೆ ನನಗೆ ನೆಟ್ಫ್ಲಿಕ್ಸ್ ಇಲ್ಲ, ಅದಕ್ಕೆ ಒಂದೇ ರೂಮ್ ಬಂದು 8 ರೂಮ್ ಅದಾವ. ಇಲ್ಲಿ 8 ರೂಮ್ ಅದಾವ. ಇದು ಒಂದೇ ರೂಮ್ ಆಕ್ಚುಲಿ ಚೆಕ್ಔಟ್ ಮಾಡಿ ಹೋಗ್ಯಾರ. ಅದು ವಿಜಯಮ್ಮ ಚೆಕ್ಔಟ್ ಮಾಡಿ ಹೋಗ್ಯಾರಲ್ಲ. ನಾನು ನೋಡಿಲ್ಲ, ಯಾಕಂದ್ರೆ ನಾನು ಬೆಳಗ್ಗೆ ಅಂತ ಆಗಲೇ ಬಂದಾಗ ಸ್ವಲ್ಪ ನಾ ಬಾಳ್ ಸುಸ್ತಾಗಿದ್ದೆ. ವಿಜಯಮ್ಮ ಎಲ್ಲ ನೋಡ್ಬಿಟ್ಟ ಆಲ್ರೆಡಿ. ಹೌದಿಲ್ಲ? ಬಾ ಮಂಚ ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ಇಲ್ಲಿ ಹೊರಗೆ ಹಚ್ಕೊಂಡು ಇನ್ನೇನ್ ಪಾರ್ಟಿ ಮಾಡ್ತಾರ ನೀವ್ರ. ಸಮಯ ಸ್ಟಾರ್ಟ್ ಆಕೈತಿ. ಇದು 2ನೇ ರೂಮ್. ಇಲ್ಲೂ ಆಲ್ರೆಡಿ ಬಂದಾರ, ಇಲ್ಲೂ ಅದಾರ, ಇಲ್ಲೂ ಅದಾರ. 3ನೇ ರೂಮ್ ಇದೆ, ಇದು 4ನೇ ರೂಮ್ ಅದಾರ. 5ನೇ ರೂಮ್ ಇಲ್ಲೂ ರೆಡಿ ಮಾಡ್ಕೊಳತಾರ, ಪ್ರಿಪೇರ್ ಮಾಡ್ಕೊಳಕತ್ತಾರ. ಇವ್ರು ಮೇ ಬಿ ಅಲ್ಲಿ ಹೋಗಿ ಅಲ್ಲಿ ಗ್ರಿಲ್ಲು ಐತಿ, ಮೇ ಬಿ ರೆಡಿ ಮಾಡ್ಕೊಳತಾರ. ಇಲ್ಲಿ ನೋಡ್ರಿ, ಇಲ್ಲಿ ವಾಟರ್ ಫಾಲ್ಸ್ ಐತಿ. ಇಲ್ಲಿ ಈ ವಾಟರ್ ಫಾಲ್ಸ್ ಹೆಸರು ಏನಂತಂದ್ರೆ ದ ಮೌಂಟೇನ್ ಸಿ ವಾಟರ್ ಫಾಲ್ಸ್. ಇದ ಶೋ ಪೀಸ್. ಪ್ರೆಸೆನ್ಸ್ ಮಾತ್ರ ಬಾಳ್ ಮಸ್ತ್ ಐತಿ. ಏರಿಯಾ ಪ್ರೆಸೆನ್ಸ್ ನೋಡ್ರಿ. ಇಲ್ಲಿ 6ನೇ ರೂಮ್ ಅದಾರ. ರೂಮ್ 7 ಇಲ್ಲೂ ಆಲ್ರೆಡಿ ಬಂದಾರ. ಇದ ನಮ್ ರೂಮ್. ಟಾಟಾ. ನಮ್ಮನಿ ಅಂತೀನಿ, ನಮ್ ರೂಮ್ ಬಾಜುಕನ ಇಲ್ಲೇ ಗ್ರಿಲ್ ಮಾಡ್ಬೋದು. ಇಲ್ಲಿ ಗ್ರಿಲ್ಲಿಂಗ್ ಸಿಸ್ಟಮ್ ಎಲ್ಲ ಐತಿ. ಓಕೆ, ಇವಾಗ ನಮ್ ರೂಮ್ ಅನ್ನ ತೋರಿಸ್ತೀವಿ ಬರ್ರಿ. ನಮ್ಮ ರೂಮ್ ಅಂತಂದ್ರೆ ಅದೇನು ಬಾಳ ಚೇಂಜ್ ಆಗಿಲ್ಲ, ಎಲ್ಲಾರು ಸೇಮ್ ಅದ ರೂಮ್. ಇಲ್ಲಿ ಹೊರಗ್ ಬಂದ ಹಿಂಗ್ ಒಂದ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಐತಿ. ಈ ತರ ರೂಮ್ ಮುಂದ ಇಲ್ಲೇ ನಾವ್ ಕುಂದ್ರಬಹುದು. ಬೆಳಗ್ಗೆ ಸಂಜಿಕ್ ಎಲ್ಲ ಕುಂದ್ರಬಹುದು. ಮಸ್ತ್ ಐತಿ. ಓಕೆ, ಬರ್ರಿ ಒಳಗ್ ಹೋಗೋಣ. ಈಗ ಕಾಯ್ತಾರ ರೂಮ್ ತೋರ್ಸಾಕ. ಅಲ್ಲ ಹೇಳ, ನಾನು ಹೇಳ್ತೇನೆ ಅದನ್ನ. ನೀ ಹೇಳಕ್ ಕೊಡಂಗಿಲ್ಲ ಬಿಡಪ್ಪ, ಬರೀ ರೂಮ್ ತೋರಿಸಿ ಅಂತ ಹೇಳ್ಕೊಡ್ತೀವಿ. ರೂಮ್ ತೋರಿಸ್ರಿ. ರೂಮ್ ತಡಿ ತೋರಿಸ್ತೀರಿ. ಇಲ್ಲಿ ಹಿಂಗ್ ಚಪ್ಪಲ್ ಬಿಡ್ಬೇಕು. ಇದ ಚಪ್ಪಲ್ ಅವ್ರ ಕೊಟ್ಟಿದ್ದ. ಪುಕ್ಷಟೆ ಏನಿಲ್ಲ, ನಾವು ರೂಮಿಗೆ ಪೇ ಮಾಡಿರ್ತೀವಿ, ಸೊ ಕೊಟ್ಟಿರ್ತಾರ. ರೂಮ್ ನೇ ಹಾಕೊಳಕದ, ಬಟ್ ನಾವ್ ಹೊರಗ್ ತಿರ್ಗಾಡತ್ತೆ ಹೋಗ್ಕೊಂಡು. ಎಂತ ಹಾವ್ ಮಾತಾಡ್ಬಿಟ್ಟಿವಿ ಜೊತೆ. ನೋಡ್ರಿ, ಫರ್ನಿಚರ್ ಐತಿ. ಆ ಫರ್ನಿಚರ್ ಮೇಲೆ ಆಲ್ರೆಡಿ ಬೋನಿಗೆ ಮಾಡ್ಬಿಟ್ಟಿವಿ. ರಿಂಗ್ ಲೈಟ್ ಇಟ್ಟು, ನಮ್ಮ ಬ್ಯಾಗ್ ಇಟ್ಟು. ಆಮೇಲೆ ಈ ಫರ್ನಿಚರ್ ಕೆಳಗೆ ಏನಂತಂದ್ರೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೋಫಾನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹಾಕಿ. ಕಾಲ್ ಚಾಚ್ಕೊಳಗೈತಿ ನೋಡ್ರಿ. ಇಲ್ಲಿ ಕಾಲ್ ಚಾಚ ಹರಿದ ಬಿಟ್ರ ಇಲ್ಲಿ. ಹಾಕೋರ ಮರೆಯ ಕೆಳಗೆ ಏನಾದ್ರು ಉದುರಿತ್ತ. ಆಮೇಲೆ ಇಲ್ಲೇ ಟಿವಿ. ಬಾ TCL ನಮ್ದು ಹಳೆ ಟಿವಿ. ನಮ್ದು ಆಕ್ಚುಲಿ ಸಣ್ಣವಿದ್ದಾಗಿಂದ ಇದೇ ಬ್ರ್ಯಾಂಡ್ ನೋಡಿ ಕಾಲಕ್ ಅದೀನಿ ಇಂಡಿಯಾದಾಗ. ಇಲ್ಲೂ ಅದ ಬಂದಿತ್ತು. ಅವ್ರ ಮಾತ್ನಾಗ ತಿಳ್ಕೊಬೋದಕ್ಕೆ ಅವ್ರು ಎಷ್ಟ್ ಸುಳ್ಳು ಮಾತಾಡತಾರ. ಕರೇನು ಕೇಳ್ಬೇಕಾರ ಅಮ್ಮಂಗ. TCL ಏನ್ ಬಿಡ್ಲಪ್ಪ ನಮ್ಮಂಗೆಲ್ಲ. ಓಕೆ, ಇಲ್ಲೇ ಬಾಗಿಲ್ ತೆಗ್ದ ತಕ್ಷಣ ಇದು ಒಂದ್ ಈ ತರ ಲಿವಿಂಗ್ ಏರಿಯಾ ಐತಿ. ಸೊ ಅದಕ್ಕ ಇಲ್ಲಿ ಟಿವಿ ಐತಿ, ಇಲ್ಲಿ ಸೋಫಾ ಐತಿ. ನೆಕ್ಸ್ಟ್ ಏನೈತಿ? ಅಲ್ಲೇನೋ ಐತಿ, ಏನದ? ಬೆಡ್, ಎಕ್ಸ್ಟ್ರಾ ಬೆಡ್. ಅವ್ರು ಹೇಳಿದ್ರಲ್ಲ 5 ಜನ ಇರ್ಬೋದು ಒಂದ್ ರೂಮ್ ದಾಗ ಅಂತ ಹೇಳಿ. ಸೊ ಇವನ್ನೆಲ್ಲ ತಕೊಂಡ್ ಆರಾಮ್ ಇಲ್ಲೂ ಮಲ್ಕೋಬಹುದು ಅಂತ ಅರ್ಥ. ಬೆಡ್ರೂಮ್ ಬೇರೆ ಐತಲ್ಲೇ, ಅದನ್ನ ತೋರಿಸ್ತೀವಿ. ಆಮೇಲೆ ಬೆಡ್ರೂಮ್ ಕಿಂತ ಮುಂಚೆ ಇದು ಕಿಚನ್. ಇದು ಇಲ್ಲೇ ಬಾಗ್ಲಿಂತ ಬಂದ ತಕ್ಷಣ ಇಲ್ಲೇ ಇದ್ ಲಿವಿಂಗ್ ಏರಿಯಾ, ಇಲ್ಲಿ ಕಿಚನ್ ಐತಿ. ಅದ್ರ ಬಾಜುಕ ಸಿಂಕ್ ಐತಿ. ಕಿಚನ್ ಎಲೆಕ್ಟ್ರಿಕ್ ಐತಿ. ಇಲ್ಲೇ ಪ್ಲಾನ್ ಮಾಡ್ಕೊಂಡ್ ಬಂದೇವಲ್ಲ. ಈಗ ನಾವ್ ಇಲ್ಲೇ ನೂಡಲ್ಸ್ ಅಂತ ಅದು ಇದು ಎಣ್ಣೆ ನಾವು ತಂದೇವಿ. ಹೌದು, ಎಣ್ಣೆ ನಾವು ತಂದೇವಿ. ಇವು ಎಲ್ಲ ಹಪ್ಪಳ ಇದೆಲ್ಲ ನಾವು ತಂದೇವಿ. ಆಮೇಲೆ ರೈಸ್ ಕುಕ್ಕರ್ ಕೊಟ್ಟಾರ ಅವ್ರ, ನಾವ್ ತಗೊಂಬಂದಿಲ್ಲ ರೈಸ್ ಕುಕ್ಕರ್. ಆಮೇಲೆ ಕ್ಯಾಟಲ್ ಕೊಟ್ಟಾರ. ಆಮೇಲೆ ಬಾತ್ರೂಮ್ ಕೊಟ್ಟಾರ ತೊಳ್ಕೊಳಕ, ಮೈ ತೊಳ್ಕೊಳಕ. ಆಮೇಲೆ ಇಲ್ಲಿ ಬಂದ ಹಿಂಗ್ ನೋಡ್ರಿ, ಇದು ಫುಲ್ ಕಿಚನ್ ಬಂದ್ ಹಿಂಗೈತಿ.
ಕಿಚನ್ ನಾನು ಏನ್ ಹೇಳಕ್ ಬಂದಿಲ್ಲ, ಅದಕ್ಕೆ ವಿಜೇತ ಹೇಳ್ತಾಳ ಅಂತ. So, ಇದ ಬಂದ ಫುಲ್ ಕಿಚನ್ ಏರಿಯಾ. ಇದೇನ್ ತೋರ್ಸಿದ್ರಲ್ಲ ಈಗ ಅವ್ರ, ಈ ತರ ಇಲ್ಲೊಂದ್ ನಮಗ ಎಕ್ಸ್ಟ್ರಾ ಟೇಬಲ್ ಕೊಡ್ತಾರ ಮೇಲ್ ಹಿಂಗ್ ಇಟ್ಕೊಳಕ, ಮತ್ತ ಅಲ್ಲೆಲ್ಲ ನಮಗ ಸಾಮಾನ್ ಕೊಡ್ತಾರ ಅಡ್ಗಿ ಮಾಡ್ಕೊಳಕ, ಪ್ಲೇಟ್ಸ್ ಬೌಲ್ಸ್ ಎಲ್ಲಾ ಕೊಡ್ತಾರ. ಇದು ಬಂದ ನಮ್ದು ಒಂದ್ ಸಣ್ಣ ಫ್ರಿಡ್ಜ್ ಕೊಡ್ತಾರ ಇಲ್ಲೇ, ನಾವ್ ಆಲ್ರೆಡಿ ಜ್ಯೂಸ್ ಎಲ್ಲಾ ಇಟ್ಟೇವಲ್ಲೇ. ಅದ್ ಬಂದ ಇಲ್ಲಿ ಸಿಂಕ್ ತೆಳಗ ಇಲ್ಲೂ ಐತಿ, ಇಲ್ಲೇ ಒಂದ್ ಡ್ರಾ ಐತಿ, ಇಲ್ಲೇ ಕಟ್ ಮಾಡಕ್ ಚಾಕು ಇದೆಲ್ಲಾ ಕೊಟ್ಟಾರ. ಮತ್ತ ಇಲ್ಲಿ ಬಂದ ಕಟ್ಲರಿ ಸಾಮಾನ್ ಅದಾವ, ಸ್ಪೂನ್ಸ್ ಆಗಿರ್ಬೋದು, ಇದೆಲ್ಲ ಇಲ್ಲ ಅದಾವ. ಇಲ್ಲಿ ಬಂದ್ ಏನು ಇಲ್ಲ, ಜಸ್ಟ್ ಡಸ್ಟ್ ಬಿನ್ ಐತಿ. ಇದಿಷ್ಟು ಬಂದ ಕಿಚನ್ ಏರಿಯಾ. ಕನ್ನಡಿ ಮಾತ್ರ ಇಲ್ಲಿ ಒಂದ್ ಸಣ್ಣದ ಕನ್ನಡಿ ಕೊಟ್ಟಾರ. ಕನ್ನಡಿ ಒಂದ ಕೊಟ್ಟಾರಲ್ಲಿ ನಮಗ್ ಹಾಟ್ ವಾಟರ್ ಎಲ್ಲಾನು ಬರ್ತೈತಿ, ಸೊ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ಕ್ಲೀನ್ ಐತಿ, ಬಾಳ್ ಕ್ಲೀನ್ ಐತಿ. ಇದು ಬಂದು ಬೆಡ್ರೂಮ್. ಬಾಳ್ ಮಸ್ತ್ ಐತಿ ಬೆಡ್ರೂಮ್ ಮಾತ್ರ. ಇಲ್ಲಿ ನೋಡ್ರಿ, ಇದೊಂದ ಇಲ್ಲೇ ಒಂದು ಲೈಟ್ ಕೊಟ್ಟಾರ. ಇಲ್ಲಿ ಕುಂತ್ ಬಾಜುಕಿನವ್ರು ಮಲ್ಕೊಂಡ್ರ ಅವ್ರಿಗೆ ನೀವು ಡಿಸ್ಟರ್ಬ್ ಮಾಡ್ಲಾರ್ದ ಲೈಟ್ ಆಫ್ ಮಾಡ್ಕೊಂಡ್ ಇಲ್ಲಷ್ಟ ಆನ್ ಮಾಡ್ಕೊಂಡೆ ನೀವು ಓದೋದ್ ಗಿದೋದಿದ್ರೆ ಓದ್ಬೋದ. ಬಟ್ ಇಂತಲ್ ಬಂದ್ ಯಾರು ಓದ್ತಾರಲ್ಲ, ಬಟ್ ಹೇಳಕ್ ಬರಲ್ಲ, ಇರ್ತಾರ ಅದಕ್ಕ. ಆಮೇಲೆ ಇಲ್ಲೇ ಒಂದ್ ಸೈಡ್ ಟೇಬಲ್, ಅಲ್ಲೇ ನಾವ್ ಆಲ್ರೆಡಿ ಫುಲ್ ತುಂಬಿಟ್ಟೇವಿ. ಮತ್ತ ಇಲ್ಲಿ ಒಂದ್ ಡ್ರಾವರ್ ಐತಿ. ಆಮೇಲೆ ಈ ಕಡೆ ಬಂದ ಈ ತರ ಕಬರ್ಡ್ ಐತಿ, ಇಲ್ಲಷ್ಟ ತೆಗ್ಯಾಕ್ ಬರ್ತೈತದ. ಇಲ್ಲೆಲ್ಲಾ ಹ್ಯಾಂಗರ್ಸ್ ಹಾಕಿ ನಾವ್ ಆಲ್ರೆಡಿ ಸಾಮಾನ್ ಇಟ್ಬಿಟ್ಟೇವಿ. ಇಲ್ಲೇ ಶೆಲ್ಫ್ಸ್ ಐತಿ, ಬಟ್ ಈ ಡೋರ್ ತೆಗ್ಯಾಕ ಆಗಲ್ಲ. ಡೋರ್ ತೆಗ್ಯಾಕ್ ಬರಂಗಿಲ್ಲ, ಅದು ಬಹಳ ಸೇಫ್ಟಿ ಅದು. ಹೌದು, ಅದಕ್ಕೆ ಅಲ್ಲಿ ಸರಿಸಿಡ್ಬೋದು. ಸರಸಿಡ್ಬೋದು ಅಷ್ಟ. ಸೊ ಇಲ್ಲೂ AC ಐತಿ, ಹೊರಗೂ AC ಐತಿ. ಯಾಕಂದ್ರೆ ಇಲ್ಲಿ ಒಳಗ್ ಬಾಳ್ ಶೆಕೆ ಆಗ್ತೈತಿ. ಏನಪ್ಪಾ ಅಂತಂದ್ರೆ ಈ ರೂಮ್ ತಗೊಳಕ್ ಏನ್ ಕಾರಣ ಅಂದ್ರೆ ಎಸೆನ್ಸ್ ಮಾತ್ರ ಭಾರಿ ಮಸ್ತ್ ಐತಿ. ಇಲ್ಲೆಲ್ಲ ವಿಡಿಯೋ ಮಾಡ್ಕೊಳಕ್ಕೆಲ್ಲ ನಿಮ್ಗ್ ಭಾರಿ ಚಂದ ಐತಿ. ಮತ್ತೆ ಬೀಚಿಗೆ ಹತ್ರನೂ ಐತಿ. ಇವಾಗ ಇಲ್ಲಿ ಏನಂತಂದ್ರೆ 200 VND ರೂಮ್ ಸಿಗ್ತೈತಿ, 1 million ರೂಮ್ ಸಿಗ್ತೈತಿ, ಎಲ್ಲಾ ತರ ಪ್ರೈಸಸ್ ಸಿಗ್ತೈತಿ. ಬಟ್ ಇದು ಅಡ್ವಾಂಟೇಜ್ ಏನಂದ್ರೆ ನಮಗ ಕಿಚನ್ ಸಿಗ್ತೈತಿ. ಬೈ ಚಾನ್ಸ್ ಈಗ ಹುಡುಗರೆಲ್ಲ ನೀವ ರಾತ್ರಿ 10 PM ಅಂತಂದ್ರೆ ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲ ಕ್ಲೋಸ್ ಆಗ್ತೈತಿ. ಮತ್ತ ಅಂಚ ಅಂತೂ ಸಿಗಂಗೇ ಇಲ್ಲ ನಿಮಗ, ಜಾಸ್ತಿ ಇಲ್ಲೆಲ್ಲೂ ಸಿಗಲ್ಲ ನಿಮಗ. ಇಷ್ಟ್ ಲೇಟ್ ತನಕ ಅಂತೂ ಸಿಗಲ್ಲ. ಸೊ ಲೇಟ್ ನೈಟ್ ಪಾರ್ಟಿ ಮಾಡಿ ಹುಡುಗರು ಬಂದ್ರಿ ಅಂದ್ರೆ ನೀವ್ ಆರಾಮಾಗಿ ಕಿಚನ್ದಾಗ ಏನಾರು ನೂಡಲ್ಸ್ ಗಿಲ್ಸ್ ಮಾಡ್ಕೊಂಡು ಇಲ್ಲಿ ತಿನ್ಬಹುದು. ಸೊ ಇದು ನಿಮಗ ಅಡ್ವಾಂಟೇಜ್ ಇಲ್ಲಿ. ಸೊ ಅವ್ರ ಇಲ್ಲಿ ತಲೆ ಸ್ನಾನ ಬಂದ್ಮೇಲೆ ಹೇರ್ ಡ್ರೈವರ್ ಕೊಟ್ಟಾರ. ಆಮೇಲೆ ಇಲ್ಲಿ ವಾಟರ್ ಕೊಟ್ಟಾರ, ವಾಟರ್ ನಾವು ಪೇ ಮಾಡಿ ಕುಡಿಬೇಕು ವಾಟರ್. ಆಮೇಲೆ ಟವಲ್ ಕೊಟ್ಟಾರ, ಟವಲ್ ಮೇಲೆ ಹೇರ್ ಬ್ಯಾಂಡ್ ಕೊಟ್ಟಾರ. ಹೇರ್ ಬ್ಯಾಂಡ್ ನಾನು ತಂದಿಟ್ಟಿದ್ದೆ, ಅವ್ರು ಕೊಟ್ಟಿಲ್ಲ. ಒಟ್ಟಾರೆ ಏನ್ ಹೇಳ್ಬೇಕಂದ್ರೆ ಎಲ್ಲಾ ಮಸ್ತ್ ಐತಿ, ಗುಡ್, ಏನು ತೊಂದ್ರೆ ಇಲ್ಲ. ಹುಡ್ಕಿದ್ ನಾನಲ್ಲ, ಹಂಗಾಗಿ. ಶಬಾಷ್. ಇಲ್ಲಿ ನೋಡ್ರಿ ಕೆಫೆಗಳೆಲ್ಲ ಎಷ್ಟು ಮಸ್ತ್ ಅದಾವಂದ್ರಿ. ಇಲ್ಲಿ ಲೈಟಿಂಗ್ಸ್ ನೋಡ್ರಿ, ಹಂಗ ಇದೆಲ್ಲ ಒಂಥರ. ಇಲ್ಲಿ ಯಾರು ಫೋಟೋ ಕ್ರೇಜ್ ಐತಲ್ಲ ಅವ್ರಿಗೆ ಇಲ್ಲಿ ಬಹಳ ಚಲೋ ಅಂತ ಅನಿಸುತ್ತೆ. ಇಲ್ಲಿ ಬಂದು ಕೊಡ್ಕೊಳಕ್ ಇಲ್ಲ ಹೌದಾ, ಇಲ್ಲಿ ಫೋಟೋ ಹುಚ್ಚಿರೋರಂತೂ ಮಸ್ತ್ ಫೋಟೋ ಹೊಡ್ಕೋಬಹುದ. ಎಲ್ಲಾ ಕೆಫೆನಾಗ ಅಷ್ಟು ಮಸ್ತ್ ಲೈಟಿಂಗ್ಸ್ ಎಲ್ಲಾ ಮಾಡ್ಕೊಂಡ್ ಹೋಗ್ಯಾರ. ನಾನ್ ನಿಮ್ಗೆ ತೋರಿಸ್ಕೊಂಡ್ ಹೋಗ್ತೇನಿ. ಇಲ್ಲಿ ನೋಡ್ರಿ ಹೆಂಗೈತ್ ಹಂಗ. ಇಲ್ಲಿ ಅದಾವ ಎಲ್ಲ, ಒಂದ್ರಕ್ಕಿಂತ ಒಂದ್ ಅದಾವ ಹಂಗ. ಒಂದ್ರಕ್ಕಿಂತ ಒಂದ್. ಇಲ್ಲಿ ನೋಡ್ರಿ ಹೆಂಗೈತಿ. ಬಾ 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 ಬಾ. ಇದೆಲ್ಲ ಬಂದು ಕೆಫೆ ಅಷ್ಟ ಅಲ್ಲ, ಇದೆಲ್ಲ ರೆಸ್ಟೋರೆಂಟ್ಸ್. ಲೈಟಿಂಗ್ ಕಾಣತೈತಿ, ಏನೋ ಐತೆ ಅನಿಸುತ್ತೆ. ಏನೋ ಇಲ್ಲ, ಕಾಫೆ ಐತಲ್ಲಿ. ರೆಸ್ಟೋರೆಂಟ್ ಕೆಫೆನು ಅಂತ ಅನ್ಕೊಂಡೆ. ಇದು ರೆಸಾರ್ಟ್ ಅದ. ರೆಸಾರ್ಟ್ ಇದು. ಇಲ್ಲಿ ನೋಡ್ರಿ ಇನ್ನೊಂದ್ ಬಂತ, ಇದು ಬಂದ್ ಕೆಫೆ ಎಷ್ಟು ಮಸ್ತ್ ಐತಿ. OSSCN. ಇಲ್ಲಿ ನೋಡ್ರಿ ಎಕ್ಸ್ಪೆನ್ಸಿವ್ ಐತಿ. ಇಲ್ಲಿ ನೋಡ್ರಿ ಅಲ್ಲಿ ಕುತ್ಕೊಳಕ ಚೇರ್ಸ್ ಅಲ್ಲ, ದಿಂಬೋ ಚೇರ್, ಸಾರಿ ಪಿಲ್ಲೋ ಚೇರ್ ಆ ತರ ಏನೋ ಇತ್ತಪ್ಪ. ಅದಿರ್ತದಲ್ರಿ ಪಾಯಿಂಟ್, ಅದೇನೋ ಹಿಂಗ ಉಪ್ಪದಂಗ ಇರುತ್ತಲ್ಲ, ಅದ್ ಏನಂತ ಹೇಳ್ತಾರ, ಪುಗ್ಗ ಗಟ್ಲೆ ಹತ್ತಿ ತುಂಬಿರ್ತಾರಲ್ಲ, ಹತ್ತಿನೋ ಏನೋ ತುಂಬಿರ್ತಲ್ಲ, ಅದೇ ನಮ್ಗೆ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು ನೀವ, ಈಗ ಟೈಮ್ ಅಂತ 8 ಗಂಟೆ ಆಗಾಕ್ ಬಂದೈತಿ. ಆದ್ರೆ ನೋಡ್ರಿ ಫುಲ್ ಲೈಟಿಂಗ್. ವಿಜಿತ ನೀರು ಬಾಳ ಬಂದಿತ್ತು. ಹೌದು, ಬಾಳ ಬಂದಿತ್ತು ನೀರು. ನೋಡ್ರಿ ಬೀಚ್ ಕಡೆ ಕಾಣ್ತದೈತಿ.
ಲೈಟಿಂಗ್ಸ್ ಹಾಕ್ಯಾರ. ಇಲ್ಲೇ ಬೀಚ್ ಕಡೆ ಈ ತರ ಪಾರ್ಕ್ ತರ ಐತಿ, ಊರಿಗೆ ಆಟ ಆಡಕ್ ಆರಾಮಾಗಿ ವಾಕ್ ಮಾಡ್ಬೋದು ರಾತ್ರಿ. ರೆಸ್ಟೋರೆಂಟ್ ಐತಿ, ಆದ್ರೆ ಇಲ್ಲೆಲ್ಲ ತಿನ್ನಕ್ ಆಗಲ್ಲ, ಬರೀ ಪೋರ್ಕ್ ಬೀಫ್ ತುಂಬಿರ್ತೈತಿ. ಹಂಗಾಗಿ ಹಿಂಗಿಲ್ಲೇ ಸಿಕ್ಕಾಪಟ್ಟೆ ಅದಾವ ಹಿಂಗ ರೆಸ್ಟೋರೆಂಟ್ಸ್ ಕಾಫೆಗಳು. ಹಿಂಗ ತೋರ್ಸ್ಕೊಂಡ್ ಹೊಂಟ್ರೆ ಒಂದ್ ವ್ಲಾಗ್ ಸಾಕಂಗಿಲ್ಲ, ಒಂದ್ ವ್ಲಾಗ್ ಅಲ್ಲ 2-3 ವ್ಲಾಗ್ ಮಾಡ್ಬೇಕಾಗಿರೋದು. ಸೊ ನೀವ್ ಇಲ್ಲಿ ಬಂದ್ರೆ ಬಾಳ ಆಪ್ಷನ್ಸ್ ಐತಿ. ಓಕೆನಾ, ಇಲ್ಲಿ ನೀವು ಬಸ್ಸಿಗೂ ಬರ್ಬೋದು ವುಂಗ್ತಾವಿಗೆ, ಆಮೇಲೆ ಇಲ್ಲಿ ನೀವು ಶಿಪ್ ಬರ್ಬೋದು ಹೋಚಿಮಿನ್ ಸಿಟಿಯಿಂದ, ಆಮೇಲೆ ಬಾಯಿ ಕಾರು ತಗೊಂಡ್ ಬರ್ಬೋದು. ನಾವು ಗಾಡಿ ತಗೊಂಡ್ ಬಂದೇವಿ, ಸೈಕಲ್ ತಗೊಂಡು ಬರ್ಬೋದು, ಅದು ಸುಸ್ತಾಕೈತಿ, ಸೈಕಲ್ ತಗೊಂಡ್ ಬರಕ್ ಹೋಗ್ಬೇಡ್ರಿ. ಆಮೇಲೆ ಪಾದಯಾತ್ರೆ ಮಾಡ್ಕೊಂಡು ಬರ್ಬೋದು. ಈಗ ನಾವು ಇವೆಲ್ಲ ಆಪ್ಷನ್ಸ್ ಬರಾಕ ಹೆಂಗ್ ಬರ್ಬೇಕಂತ ಹೇಳಿ ಈಗ ಹೇಳಿದ್ರು ಉದ್ದೋಗ್ ಲೆಸನ್. ಮತ್ತ ಇದನ್ನ ಮ್ಯಾಪ್ ಸಮೇತನು ಹಾಕ್ತೇವಿ. ಇದು ಯಾವ ಏರಿಯಾ, ಯಾವ ಸ್ಟ್ರೀಟ್, ನಾವ್ ಯಾವ ರೂಮ್ ಒಳಗದೇವಿ ಅಂತ ಹೇಳಿ ಅದ್ರದ್ದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾವ್ ಹಾಕ್ತೇವಿ, ಚೆಕ್ಔಟ್ ಮಾಡಿ. ಇಲ್ಲೇ ಹತ್ತಿರದೊಳಗ ನಮಗ ನಮ್ ರೂಮ್ ಇಂದ 4 ಕಿಲೋಮೀಟರ್ ದೂರ ನಮಗ ಒಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತ, ತಾಜ್ ಗ್ರಿಲ್ ಇಂಡಿಯನ್ ರೆಸ್ಟೋರೆಂಟ್ ಅಂತ ಹೇಳಿ. ಸೊ ಈಗ ನಾವ್ ಅಲ್ಲಿಗೆ ಹೊಂಟೇವಿ. A few minutes later. ಸೊ ಇಷ್ಟ ಐತ್ ನಮ್ದ. ಇಲ್ಲಿ ಬಂದ್ ಊಟ ಎಲ್ಲ ಮುಗಿಸ್ಕೊಂಡ್ ಬಂದ ನಾವ್ ಇಲ್ಲಿ ಕುಂತ ಕಾಲ ಕಳೆಯತ್ತೀವಿ ಆರಾಮ್ ಪೀಸ್ಫುಲ್ ಆಗಿ. ಇದು ಹೆಂಗೈತೆ ಅಂತಂದ್ರ, ಯಾರಾದ್ರೂ ಮುಂಬೈ ಹೋದ್ರ ಮರೀನ್ ಡ್ರೈವ್ ಐತಲ್ಲ, ಸೇಮ್ ಅನಿಸ್ತೈತಿ. ಅದ್ರ ಮರೀನ್ ಡ್ರೈವ್ ದಾಗ ಏನೋ ಗಂಧ ಅನಿಸ್ತೈತಿ, ಇಲ್ಲಿ ಅಷ್ಟು ಅನ್ಸಂಗಿಲ್ಲ. ಈ ತರ ಕಾಲ ನಾನು ವಿಜೇತ ಕಳೆದಿಲ್ಲ ಅಲ್ಲ ವಿಜಮ್ಮ. ಸೊ ಇಲ್ಲೇ ಕಾಲ ಕಳೀತೀವಿ, ನೀವು ಬಂದು ಕಳೀರಿ. ನೆಕ್ಸ್ಟ್ ವಿಜೇತ ಮಾತಾಡ್ಬೋದು. ಸೊ ನಮ್ ರೂಮ್ ಎಲ್ಲಾನು ನಿಮ್ಗೆ ಇಷ್ಟ ಆತಂತ ಹೇಳಿ ಅನ್ಕೊಂತೇವಿ. ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರ ನಮ್ ಬ್ಲಾಗ್ ಅನ್ನ ಲೈಕ್ ಮಾಡ್ರಿ, ಇಲ್ಲ ಅಂತಂದ್ರ ಡಿಸ್ಲೈಕ್ ಮಾಡ್ರಿ. ಆದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೂ ಚಲೋ ವ್ಲಾಗ್ಸ್ ಅನ್ನ ನಾವು ನಿಮಗ್ ತೋರಿಸ್ತೀವಿ. ಥ್ಯಾಂಕ್ ಯು, ಬಾಯ್, ನಮಸ್ತೆ.